ಬೆಸ್ಟ್ ಫ್ರೆಂಡ್. ಸ್ವಾತಿ ತನಗಿಂತ ಚೆನ್ನಾಗಿ ಹಾಡ್ತಾ ಅಂತ ಆಕೆ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ತಾ ತನ್ನ ಕೈಯನ್ನ ಕಟ್ ಮಾಡಿಕೊಂಡು ಬಿಟ್ಟಿರುತ್ತಾಳೆ. ಆಗ ಸ್ವಾತಿ ನಿಶಾಳ ಕೈಯಲ್ಲಿ ಬ್ಲಡ್ ಬರ್ತಾ ಇರೋದನ್ನ ನೋಡಿ ರಾಜ್ ನನ್ನ ಕರೆದು ನಿಶಾಗೆ ಫಸ್ಟ್ ಏಡ್ ಮಾಡು ಅಂತ ಹೇಳ್ತಾಳೆ. ನಂತರ ರಾಜ್ ನಿಶಾಳನ್ನ ಬೆಡ್ರೂಮ್ಗೆ ಕರ್ಕೊಂಡು ಹೋಗಿ ಕೆಲಸ ಮಾಡುವಾಗ ಹುಷಾರಾಗಿರಬೇಕಿತ್ತಲ್ವಾ ಅಂತ ಬೈತಾನೆ. ಆಗ ನಿಶಾ ಇದನ್ನ ನಾನೇ ಕಟ್ ಮಾಡ್ಕೊಂಡಿದ್ದು ಅಂತ ಹೇಳ್ಬಿಡ್ತಾಳೆ. ಆಗ ರಾಜ್ ಯಾಕೆ ಅಂತ ಕೇಳ್ತಾನೆ. ಆಗ ನಿಶಾ ನಾನು ಕೂಡ ಸಾಂಗ್ ಹಾಡ್ತೀನಿ, ಆದ್ರೆ ಎಲ್ಲರಿಗೂ ಸ್ವಾತಿ ಸಾಂಗ್ ಮಾತ್ರನೇ ಇಷ್ಟ ಆಗುತ್ತೆ, ನೀನು ಕೂಡ ಅಷ್ಟೇ ಅವಳನ್ನ ಮಾತ್ರನೇ ಹೊಗಳುತ್ತೀಯ, ಹಾಗಾಗಿ ನನಗೆ ಅದನ್ನ ನೋಡೋದಿಕ್ಕೆ ಆಗದೆ ಕೈ ಕಟ್ ಮಾಡಿಕೊಂಡು ಬಿಟ್ಟೆ ಅಂತ ಹೇಳ್ತಾಳೆ. ಆಗ ರಾಜ್ ನಿನ್ನನ್ನು ಯಾರು ಹೊಗಳೋದಿಲ್ಲ ಅಂತ ಯಾಕೆ ಅನ್ಕೋತೀಯ, ನಾನಿಲ್ವಾ, ನನಗೆ ಮದುವೆ ಆದ್ರೂ ನಿನ್ನನ್ನ ಹೊಗಳುತ್ತಾ ಯಾವಾಗ್ಲೂ ನಿನ್ನ ಹಿಂದೆನೆ ಓಡಾಡುತ್ತಿರ್ತೀನಿ ತಾನೆ ಅಂತ ಅವಳನ್ನ ತಪ್ಪಿಕೊಳ್ಳುತ್ತಾನೆ. ಆಗ ಸ್ವಾತಿ ಅಲ್ಲಿಗೆ ಬರ್ತಾಳೆ. ಅವರಿಬ್ಬರು ಅಲರ್ಟ್ ಆಗಿ ಹೋಗ್ತಾರೆ. ಆಗ ಸ್ವಾತಿ ನಿನ್ನ ನೋವು ಕಡಿಮೆ ಆಯ್ತಾ, ಇಲ್ಲ ಡಾಕ್ಟರ್ ಹತ್ರ ಹೋಗೋಣವಾ ಅಂತ ನಿಶಾಳನ್ನ ಕೇಳ್ತಾಳೆ. ಆಗ ನಿಶಾನ ನೋವು ರಾಜ್ನಿಂದಾನೇ ವಾಸಿಯಾಗೋಯ್ತು ಬಿಡು ಅಂತ ವಾಪಸ್ ತನ್ನ ಮನೆಗೆ ಹೋಗ್ತಾಳೆ. ನಂತರ ಸ್ವಾತಿ ನಾಳೆ ನಿಶಾಳ ಬರ್ಡೇ ಇದೆ, ಹಾಗಾಗಿ ನನಗೊಂದು 10,000 ಹಣ ಬೇಕು ಅಂತ ರಾಜ್ಗೆ ಕೇಳ್ತಾಳೆ. ಆಗ ರಾಜ್ ತಕ್ಷಣ ಹಣ ಕೊಡೋದಕ್ಕೆ ಒಪ್ಕೊಳ್ತಾನೆ. ಆಗ ಸ್ವಾತಿ ನನ್ನ ಲೈಫ್ನಲ್ಲಿ ಕೇವಲ ನೀನು ಹಾಗೂ ನಿಶಾ ಇಬ್ಬರೇ ನನಗೆ ಇಂಪಾರ್ಟೆಂಟ್ ಅಂತ ರಾಜ್ ನನ್ನ ತಪ್ಪಿಕೊಳ್ಳುತ್ತಾರೆ. ರಾಜ್ ಈ ಖುಷಿಗೆ ನನಗೆ ರಿಟರ್ನ್ ಗಿಫ್ಟ್ ಬೇಕೇ ಬೇಕು ಅಂತ ಸ್ವಾತಿ ಜೊತೆಗೆ ಸುಖ ಕಾಣುತ್ತಾನೆ. ಮರುದಿನ ಸ್ವಾತಿ ನಿಶಾಗೆ ಹೇಳದೆ ಅವಳ ಬರ್ಡೇಗೆ ಸೀಕ್ರೆಟ್ ಪಾರ್ಟಿನ ಅರೇಂಜ್ ಮಾಡಿರ್ತಾಳೆ. ನಂತರ ನಿಶಾ ತನ್ನ ಗಂಡ ಸಾಹಿಲ್ ನೊಂದಿಗೆ ಅಲ್ಲಿಗೆ ಬರ್ತಾಳೆ. ಸ್ವಾತಿ ಹಾಗೂ ರಾಜ್ ನಿಶಾಗೆ ಬರ್ಡೇ ವಿಶ್ ಮಾಡ್ತಾರೆ. ಆಗ ನಿಶಾ ಖುಷಿಯಾಗ್ತಾಳೆ, ಸ್ವಾತಿಯನ್ನ ತಪ್ಪಿಕೊಳ್ಳುತ್ತಾಳೆ. ರಾಜ್ ಈ ದಿನ ನಿಂದು, ಇವತ್ತು ನಾನು ನಿನ್ನ ಖುಷಿಗಾಗಿ ಬೇರೆ ಅರೇಂಜ್ಮೆಂಟ್ನೇ ಮಾಡಿದೀನಿ ಅಂತ ನಿಶಾ ಹೇಳ್ತಾನೆ. ಆಗ ನಿಶಾ ಅದನ್ನ ಕೇಳಿ ಖುಷಿ ಪಡ್ತಾಳೆ. ಅಷ್ಟರಲ್ಲಿ ಸ್ವಾತಿಗೆ ವಾಮಿಟ್ ಆಗಿ ತಾನು ಪ್ರೆಗ್ನೆಂಟ್ ಅಂತ ಎಲ್ಲರಿಗೂ ಹೇಳ್ತಾಳೆ. ಆಗ ರಾಜ್ ಸ್ವಾತಿನ ತಪ್ಪಿಕೊಳ್ಳುತ್ತಾನೆ. ಆಗ ಸಾಹಿಲ್ ತುಂಬಾ ಲಕ್ಕಿ ಆಗ್ಬಿಟ್ಟಿದ್ದಾಳೆ, ನಾವು ಕೂಡ ಯಾಕೆ ಮಗುಗೆ ಪ್ರಯತ್ನ ಪಡಬಾರದು, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ನಿಶಾಗೆ ಹೇಳ್ತಾನೆ. ನಂತರ ಮನೆಗೆ ಹೋದಂತಹ ನಿಶಾ ಸ್ವಾತಿ ಮೇಲೆ ಕೋಪ ಮಾಡಿಕೊಂಡು, ನಿನ್ನಿಂದ ರಾಜ್ ನನ್ನನ್ನ ಮರೆಯುವಂತೆ ಆಯ್ತು, ಇನ್ಮೇಲೆ ನಾನು ನಿನ್ನೆ ಎಲ್ಲಾ ಖುಷಿಗಳನ್ನ ಸರ್ವನಾಶ ಮಾಡಿ ರಾಜ್ ನನ್ನನ್ನ ಪಡೆದೆತ್ತೀರ್ತೀನಿ ಅಂತ ಹಠ ತೊಟ್ಟು ಮರುದಿನ ಸ್ವಾತಿ ಮನೆಗೆ ಹೋಗ್ತಾಳೆ. ಆಗ ರಾಜ್ ಸ್ವಾತಿಗೆ ಕೆಲಸ ಮಾಡದಂತೆ ಹೇಳ್ತಾ ಇರ್ತಾನೆ. ಸ್ವಾತಿ ಅವನ ಮಾತು ಕೇಳ್ತಾನೆ ಇರೋದಿಲ್ಲ. ಆಗ ನಿಶಾ ನೀನೇ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ಯಾ ಕಣೆ, ನೀನೇನು ಕೆಲಸ ಮಾಡುವುದು ಸರಿಯಲ್ಲ, ಇನ್ಮೇಲೆ ಪ್ರತಿದಿನ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇದ್ದು ನಿಮ್ಮಿಬ್ಬರನ್ನ ನೋಡ್ಕೊಳ್ತೀನಿ ಅಂತ ಸ್ವಾತಿಗೆ ಹೇಳ್ತಾಳೆ. ಆಗ ಸ್ವಾತಿ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ. ನಿಶಾ ರಾಜ್ ಹತ್ರ ಹೋಗಿ ಅವನನ್ನು ತಪ್ಪಿಕೊಳ್ಳುತ್ತಾಳೆ. ಆಗ ರಾಜ್ ಮನೆಯಲ್ಲಿ ಸ್ವಾತಿ ಇದ್ದಾಳೆ ಬಿಡು, ಅವಳು ಏನಾದ್ರೂ ನೋಡಿದ್ರೆ ತೊಂದರೆ ಆಗಬಹುದು ಅಂತ ನಿಶಾಳನ್ನ ಇಗ್ನೋರ್ ಮಾಡಿ ಆಫೀಸ್ಗೆ ಹೊರಡುತ್ತಾನೆ. ನಂತರ ಸಾಯಂಕಾಲ ಸಾಹಿಲ್ ನಿಶಾಳನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಆಗ ಸ್ವಾತಿ ನನ್ನಿಂದಾಗಿ ನಿಮ್ಮಿಬ್ಬರಿಗೂ ತೊಂದರೆ ಆಗ್ತಾ ಇದೆ ಅಂತ ಸಾಹಿಲ್ಗೆ ಹೇಳ್ತಾಳೆ. ಆಗ ಸಾಹಿಲ್ ನಿಮ್ಮ ಹಾಗೂ ನಿಶಾಳ ಫ್ರೆಂಡ್ಶಿಪ್ ಮುಂದೆ ಇದೇನು ಅಲ್ಲ ಬಿಡಿ ಅಂತ ಹೇಳಿ ನಿಶಾಳನ್ನ ಕರ್ಕೊಂಡು ಹೋಗ್ತಾನೆ. ಮರುದಿನ ರಾಜ್ ಸ್ನಾನ ಮಾಡ್ತಾ ಇರ್ತಾನೆ. ಟವಲ್ ಕೊಡು ಅಂತ ಸ್ವಾತಿಗೆ ಕೇಳ್ತಾನೆ. ಆಗ ನಿಶಾ ಅಲ್ಲಿಗೆ ಬಂದು ಟವಲ್ ಕೊಟ್ಟು ರಾಜ್ ನನ್ನ ತಪ್ಪಿಕೊಂಡು ಬಿಡ್ತಾಳೆ. ಆಗ ರಾಜ್ ಸ್ವಾತಿ ಬರ್ತಾಳೆ ಬಿಡು ಅಂತ ಹೇಳ್ತಿರ್ತಾನೆ. ಆಗ ಕೇಳಿದಂತಹ ನಿಶಾ ಸ್ವಾತಿ ಟಿಫನ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ರಾಜ್ ಜೊತೆ ಸುಖ ಕಾಣೋದಕ್ಕೆ ಶುರು ಮಾಡ್ತಾಳೆ. ನಂತರ ಸ್ವಾತಿ ರಾಜ್ ನನ್ನನ್ನು ಕೂಗ್ತಾ ಬಾತ್ರೂಮ್ ಕಡೆಗೆ ಬಂದೇ ಬಿಡ್ತಾಳೆ. ಆಗ ರಾಜ್ ಹೊರಗಡೆ ಹೋಗೋದಿಕ್ಕೆ ನೋಡ್ತಾನೆ. ನಿಶಾ ರಾಜನನ್ನ ತಪ್ಪಿಕೊಂಡು ಸುಖ ಕಾಣುತ್ತಾ ಇರ್ತಾಳೆ. ನಂತರ ಸಾಯಂಕಾಲ ರಾಜ್ ಇನ್ನು ಹುಟ್ಟದೆ ಇರೋ ಮಗುಗಾಗಿ ಸಾಕಷ್ಟು ಆಟದ ಸಾಮಾನುಗಳನ್ನು ತರ್ತಾನೆ. ಆಗ ಸ್ವಾತಿ ಖುಷಿ ಪಡ್ತಾಳೆ. ನಿಶಾ ಬೇಜಾರಾಗಿ ಮನೆಗೆ ಹೊರಟು ಹೋಗ್ತಾಳೆ. ಆಗ ಸಾಹಿಲ್ ನಾವು ತುಂಬಾ ದಿನಗಳಿಂದ ಮಗುಗೋಸ್ಕರ ಟ್ರೈ ಮಾಡ್ತಾನೆ ಇದ್ದೀವಿ, ಆದ್ರೆ ಏನು ಪ್ರಯೋಜನ ಆಗ್ತಾ ಇಲ್ಲ, ನಾಳೆ ಚೆಕಪ್ ಗೋಸ್ಕರ ಹಾಸ್ಪಿಟಲ್ಗೆ ಹೋಗೋಣ ಅಂತ ನಿಶಾ ಹೇಳ್ತಾನೆ. ಆಗ ನಿಶಾ ನೀನು ನನ್ನಲ್ಲಿನೇ ಏನೋ ದೋಷ ಇದೆ ಅಂತ ನನ್ನನ್ನ ಇಂಡೈರೆಕ್ಟ್ ಆಗಿ ಬೈತಾ ಇದ್ದೀಯ ಅಂತ ಕೋಪ ಮಾಡ್ಕೊಳ್ತಾಳೆ. ಸಾಹಿಲ್ ನಾನು ನಿನ್ನಲ್ಲಿ ದೋಷ ಇದೆ ಅಂತ ಹೇಳಿಲ್ಲ, ನಿನಗೆ ನನ್ನ ಖುಷಿನೇ ಬೇಕಾಗಿಲ್ವಲ್ಲ, ಆ ಸ್ವಾತಿನ ನೋಡು, ಮಗು ಕೊಡುವುದರ ಜೊತೆಗೆ ರಾಜ್ಗೆ ಎಲ್ಲಾ ಸುಖ ಕೊಡ್ತಿದ್ದಾಳೆ, ಅವಳನ್ನ ನೋಡಿ ಸ್ವಲ್ಪ ಕಲಿತುಕೋ ಅಂತ ಬೈದು ಹೋಗ್ತಾನೆ. ಆಗ ನಿಶಾ ಸ್ವಾತಿ 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 ಎಲ್ಲರ ಬಾಯಲ್ಲೂ ನಿನ್ನ ಹೆಸರೇ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ, ಇನ್ಮೇಲೆ ನಾನು ನಿನ್ನ ಎಲ್ಲಾ ಖುಷಿಗಳನ್ನ ಕಸಿದುಕೊಂಡು ಬಿಡ್ತೀನಿ ಅಂತ ಸ್ವಾತಿ ಮೇಲೆ ಕೋಪ ಮಾಡ್ಕೊಂಡು ಅವಳ ಮನೆಗೆ ಹೋಗಿ ಅವಳ ಬಾತ್ರೂಮ್ನಲ್ಲಿ ವಾಷಿಂಗ್ ಪೌಡರ್ನ ಹಾಕಿ ಸ್ವಾತಿಯನ್ನ ಬೀಳಿಸೋದಕ್ಕೆ ಪ್ಲಾನ್ ಮಾಡ್ತಾಳೆ. ನಂತರ ಸ್ವಾತಿ ಅಲ್ಲಿಗೆ ಹೋಗಿ ಬಿದ್ದು ಅವಳ ಅಬಾರ್ಷನ್ ಆಗೋಗುತ್ತೆ. ಆಗ ಸ್ವಾತಿ ಹಾಗೂ ರಾಜ್ ದುಃಖದಲ್ಲಿ ಇರ್ತಾಳೆ. ನಿಶಾ ಖುಷಿ ಪಡ್ತಾ ಇರ್ತಾಳೆ. ನಂತರ ರಾಜ್ ಸ್ವಾತಿಯನ್ನ ಸಮಾಧಾನ ಮಾಡಿ ಬೇಸತ್ತು ಹೋಗ್ತಾನೆ. ನಿಶಾ ಸ್ವಾತಿಗೆ ಅಕ್ಕರೆಯ ಮಾತುಗಳನ್ನಾಡಿ ಮಲಗಿಸಿ ರಾಜ್ ಹತ್ರ ಬರ್ತಾಳೆ. ಆಗ ರಾಜ್ ಈ ಸಂದರ್ಭದಲ್ಲಿ ನೀನಾದ್ರೂ ಇದ್ದಿದ್ರೆ ನಮ್ಮ ಪಾಳು ಅದು ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಅಂತ ನಿಶಾ ಹೇಳ್ತಾನೆ. ಆಗ ನಿಶಾ ಹಾಗೆ ಅನ್ಬೇಡ, ನಿನಗೆ ಏನೇ ಬೇಕಾದರೂ ನನಗೆ ಕಾಲ್ ಮಾಡು ಅಂತ ಹೇಳಿ ಮನೆಗೆ ಹೋಗ್ತಾಳೆ.
ಮರುದಿನ ಸ್ವಾತಿ ಟಿಫನ್ ಮಾಡದೆ ಕೂತ್ಕೊಂಡಿರ್ತಾಳೆ. ಆಗ ರಾಜ್ ಆಗಿದ್ದು ಆಗೋಗಿದೆ, ನೀನು ಈಗ ಅದನ್ನೇ ಯೋಚಿಸುತ್ತಾ ಕೂತ್ಕೊಂಡಿದ್ರೆ ನನಗೆ ನಿನ್ನ ಜೊತೆ ಬದುಕೋದೆ ಕಷ್ಟ ಆಗ್ಬಿಡುತ್ತೆ ಅಂತ ಸ್ವಾತಿನ ಬೈತಾಳೆ. ಆಗ ನಿಶಾ ಅದೆಲ್ಲವನ್ನು ನೋಡಿ ಖುಷಿ ಪಡ್ತಾಳೆ. ನಂತರ ಊಟ ಮಾಡುವಾಗ ಕೂಡ ಸ್ವಾತಿಯ ಕೈಯಿಂದ ಗ್ಲಾಸ್ ಬಿದ್ದು ಹೋಗ್ಬಿಡುತ್ತೆ. ಆಗ ರಾಜ್ ನಿನಗೇನು ಮೈ ಮೇಲೆ ಪ್ರಜ್ಞೆ ಇದೆಯಾ ಇಲ್ವಾ ಅಂತ ಸ್ವಾತಿನ ಬೈದು ಬಿಡ್ತಾನೆ. ಆಗ ಸ್ವಾತಿ ಸಾರಿ ಮಿಸ್ ಆಗಿ ಬಿದ್ದು ಬಿಡ್ತು ಅಂತ ಹೇಳ್ತಾಳೆ. ಆಗ ರಾಜ್ ನೀನು ಹೀಗೆ ಬಿದ್ದಿದ್ದಕ್ಕಾಗಿ ನನ್ನ ಮಗು ಸತ್ತೋಯ್ತು ಅಂತ ಸ್ವಾತಿ ಮೇಲೆ ಕೋಪಿಸಿಕೊಂಡು ಹೋಗ್ತಾಳೆ. ಆಗ ಸ್ವಾತಿ ಅರ್ಧ ಕೂತ್ಕೊಂಡಿರ್ತಾಳೆ. ನಿಶಾ ಖುಷಿ ಪಡ್ತಾಳೆ. ನಂತರ ಈವ್ನಿಂಗ್ ನಿಶಾ ಸ್ವಾತಿಗೆ ಹುಷಾರಿಲ್ಲ, ಇವತ್ತು ನೈಟ್ ನಾನು ಇಲ್ಲೇ ಇರ್ತೀನಿ ಅಂತ ಸಾಹಿಲ್ಗೆ ಕಾಲ್ ಮಾಡಿ ಹೇಳಿ ರಾಜ್ ಮನೆಯಲ್ಲೇನೆ ಉಳ್ಕೊಂಡು ನನಗೆ ನಿನ್ನ ಜೊತೆ ಯಾವಾಗ್ಲೂ ಹೀಗೆ ಇರ್ಬೇಕು ಅಂತ ಅನಿಸ್ತಾ ಇದೆ ಅಂತ ರಾಜ್ಗೆ ಹೇಳ್ತಾಳೆ. ಆಗ ರಾಜ್ ಈಗ ನೀನು ನನ್ನ ಜೊತೆನಲ್ಲೇನೆ ಇದ್ದೇ ತಾನೆ, ಸುಮ್ನೆ ಎಂಜಾಯ್ ಮಾಡು ಅಂತ ಹೇಳಿ ನಿಶಾಗೆ ಸುಖ ತೋರಿಸ್ತಾನೆ. ನಂತರ ನಿಶಾ ನೀನು ಸ್ವಾತಿಗೆ ಡೈವೋರ್ಸ್ ಕೊಟ್ಟು ನನ್ನನ್ನು ಯಾಕೆ ಮದುವೆ ಆಗಬಾರದು ಅಂತ ರಾಜ್ಗೆ ಕೇಳ್ತಾಳೆ. ಆಗ ರಾಜ್ ನಾನು ಸ್ವಾತಿನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ, ಅದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ನಿಶಾ ಹಾಗಿದ್ರೆ ಇಷ್ಟು ದಿನ ನೀನು ನನ್ನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀಯಾ, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ನನ್ನನ್ನ ಮದುವೆ ಆಗ್ಲೇಬೇಕು ಅಂತ ಹೇಟ ಮಾಡ್ತಾಳೆ. ಆಗ ಕೋಪಗೊಂಡ ರಾಜ್ ನಿಶಾಳನ್ನ ಹೊಡೆದು ನನ್ನ ಸ್ವಾತಿನ ಯಾವತ್ತೂ ಬಿಡೋದಿಲ್ಲ, ಇನ್ಮೇಲೆ ನೀನು ನನಗೆ ಮೀಟ್ ಆಗ್ಬೇಡ ಅಂತ ಬೈದು ಕಳಿಸಿಬಿಡ್ತಾನೆ. ಆಗ ಕೋಪಗೊಂಡ ನಿಶಾ ಸ್ವಾತಿ ಜೀವಂತವಾಗಿರುವವರೆಗೆ ರಾಜ್ ನನ್ನವನು ಆಗೋದೇ ಇಲ್ಲ ಅಂತ ಸ್ವಾತಿ ಹಾಲಿನಲ್ಲಿ ಗಾಜಿನ ಚೂರನ್ನ ಹಾಕಿ ಸ್ವಾತಿಗೆ ಕುಡಿಸಿಬಿಡ್ತಾಳೆ. ಆಗ ಸ್ವಾತಿಯ ಬಾಯಿಂದ ಬ್ಲಡ್ ಬರೋದಿಕ್ಕೆ ಶುರುವಾಗುತ್ತೆ. ಆಗ ನಿಶಾ ನಿನಗೆ ಒಳ್ಳೆ ಗಂಡ ಒಳ್ಳೆ ಕಂಠ ಹಾಗೂ ಮಗು ಕೂಡ ಆಗೋದಿತ್ತು, ನನಗೆ ಅದೆಲ್ಲ ನೋಡಿ ಸಹಿಸಿಕೊಳ್ಳುವುದಕ್ಕೆ ಆಗ್ಲಿಲ್ಲ, ರಾಜ್ ಕೂಡ ನಿನ್ನನ್ನು ಬಿಡೋದಿಲ್ಲ ಅಂತ ನನಗೆ ಹೇಳಿಬಿಟ್ಟ, ಹಾಗಾಗಿ ನಾನು ಈ ರೀತಿ ಮಾಡಿದೆ, ನಿನ್ನ ಮಗುವಿನ ಸಾವಿಗೂ ಕೂಡ ನಾನೇ ಕಾರಣ ಅಂತ ಸ್ವಾತಿಗೆ ಹೇಳ್ತಾಳೆ. ಆಗ ಅದೆಲ್ಲವನ್ನ ಕೇಳಿ ಸ್ವಾತಿಗೆ ಶಾಕ್ ಆಗೋಗುತ್ತೆ. ಅದೇ ಸಮಯಕ್ಕೆ ರಾಜ್ ಅಲ್ಲಿಗೆ ಬಂದು ಅದೆಲ್ಲವನ್ನ ನಿಶಾನೇ ಮಾಡಿದ್ದು ಅಂತ ಗೊತ್ತಾಗಿ ಅವಳನ್ನ ಹೊಡೆದು ಪೊಲೀಸ್ ಅವರಿಗೆ ಫೋನ್ ಮಾಡ್ತಾನೆ. ಆಗ ಕೋಪಗೊಂಡ ನಿಶಾ ರಾಜ್ ತಲೆಗೆ ದೊಣ್ಣೆಯಿಂದ ಹೊಡೆದು ಬಿಡ್ತಾಳೆ. ಅಷ್ಟರಲ್ಲಿ ಸಾಹಿಲ್ ಕೂಡ ಅಲ್ಲಿಗೆ ಬಂದು ಬಿಡ್ತಾನೆ. ನಿಶಾಳನ್ನ ತಡೆಯೋದಕ್ಕೆ ನೋಡ್ತಾನೆ. ಆಗ ನಿಶಾ ಆತನನ್ನು ಕೂಡ ಕೊಲೆ ಮಾಡೋದಕ್ಕೆ ನೋಡ್ತಾಳೆ. ಅಷ್ಟೇ ಕೊನೆಗೆ ಅಲ್ಲಿಗೆ ಬಂದ ಪೊಲೀಸ್ ಅವರು ನಿಶಾಳನ್ನ ಅರೆಸ್ಟ್ ಮಾಡ್ತಾರೆ.